ಐಗುಪ್ತ ದೇಶದಲ್ಲಿ ಇವ್ರನ್ನ ಬಾನೇಶ್ವರಾಗಿದ್ದಾಗ ಇವ್ರನ್ನ ಏನು ಮಾಡ್ತಾರೆ ಅಂದರೆ ದೇವರು ಆ ಒಂದು ಐಗುಪ್ತ ದೇಶದಲ್ಲಿ ಇವ್ರನ್ನ ಬಿಡಿಸ್ಕೊಂಡ್ಬಂದು ಅರಣ್ಯದಲ್ಲಿ ಇವ್ರನ್ನ ನಡೆಸ್ತಿರ್ತಾರೆ. ಅರಣ್ಯದಲ್ಲಿ ನಡೆಸ್ತಿರುವಾಗ ಆ ಅರಣ್ಯ ಮಾರ್ಗದಲ್ಲಿ ಇವರಿಗೆ ಅನೇಕ ಅದ್ಭುತ ಕಾರ್ಯಗಳು ದೇವರು ಮಾಡ್ತಾನೆ, ಅನೇಕ ಆಶ್ಚರ್ಯ ಕಾರ್ಯಗಳು ಇವರಿಗೆ ಮಾಡ್ತಾನೆ. ಈ ಆಶ್ಚರ್ಯ ಕಾರ್ಯಗಳು, ಅದ್ಭುತ ಕಾರ್ಯಗಳು ಇವರು ಇಸ್ರಾಯೇಲ್ ಪ್ರಜೆಗಳು ನೋಡಿ ಫುಲ್ ಸಂತೋಷ ಬೀಳ್ತಾರೆ, ಆನಂದ ಬೀಳ್ತಾರೆ. ಯಾಕಂದರೆ ನೀರು ಬೇಕಂದರೆ ನೀರು ಕೊಡ್ತಾನ, ಆಹಾರ ಬೇಕಂದರೆ ಮನ್ನ ಕೊಡ್ತಾನ, ಬಿಸಿಲೈತಂದರೆ ಮೇಘಸ್ತಂಭ ಆಗಿ ನಿಂದಿರ್ತಾನ, ಕತ್ಲಲ್ಲಿ ಅಗ್ನಿಸ್ತಂಭ ಆಗಿ ನಡೆಸ್ತಾನ, ಎಲ್ಲ ರೀತಿಯಲ್ಲಿ ಸೌಕರ್ಯ ಮಾಡಿಕೊಟ್ಟು ಇವ್ರನ್ನ ನಡೆಸ್ತಾನ. ಇವ್ರು ಸಂತೋಷ ಪಡ್ತಾರೆ. ಅವಾಗ ದೇವ್ರು ಏನಂತ ಹೇಳ್ತಾನೆ ಇವರಿಗೆ, ಸರಿ ನನ್ನನ್ನು ನೀವು ಇಷ್ಟಪಡ್ತಾ ಇರಲ್ಲ, ನಾನು ನಿಮ್ಮ ಹತ್ರ ಒಂದು ನಿಬಂಧನೆ ಮಾಡ್ಕೊತೀನಿ. ನನಗೆ ನಿಮಗೆ ಏನಿರಬೇಕು, ಒಂದು ನಿಬಂಧನೆ ಇರಬೇಕು. ಈ ನಿಬಂಧನೆ ಎಂಥದ್ದಂದರೆ, ನೀವು ನನಗೆ ಪ್ರಜೆಗಳಾಗಿರ್ತೀರಿ, ನಾನು ನಿಮಗೆ ದೇವರಾಗಿರ್ತೀನಿ. ಆ ನಿಬಂಧನೆಗಳು ಹೆಂಗಂತೇಳಿ ಇವ್ರಿಗೊಂದು 10 ಆಜ್ಞೆಗಳು ಕೊಡ್ತಾನೆ ನನ್ನ ಮಾತು. ಮೋಶೆಯಲ್ಲಿದ್ದ ಇವರಿಗೆ 10 ಆಜ್ಞೆಗಳು ಕೊಟ್ಟು, ಆ ಆಜ್ಞೆಗಳ ಪ್ರಕಾರ ನೀವು ನಡಿಬೇಕು. ಬೇರೆ ಒಂದು ಜನಾಂಗಕ್ಕೆ ನೀವು ಬೇರೆ ಆಗಿ ನಾನು ನಿಮ್ಮನ್ನು ನಡೆಸ್ತಾ ಇದ್ದೀನಲ್ಲ, ನನ್ನ ಪ್ರಜೆಗಳಾಗಿ ನಾನು ಕೊಟ್ಟಿರೋ ಆಜ್ಞೆಗಳ ಪ್ರಕಾರ ನೀವು ನಡಿಬೇಕಂತೇಳಿ ಇವ್ರಿಗೆ ಏನು ಮಾಡ್ತಾನೆ, ನಿಬಂಧನೆ ಕೊಟ್ಟು ನಡೆಸ್ತಿರುವಾಗ ಅದೇ ಸರಿ ಓಕೆ, ಆ ನಿಬಂಧನೆಗಳು ನಾವು ಆಕ್ಸೆಪ್ಟ್ ಮಾಡ್ತಾಯಿದ್ದೀವಿ ಅಂತೇಳಿ ಇವರೆಲ್ಲ ಒಪ್ಕೊತಾರೆ. ಒಪ್ಕೊಂಡು ಆ ನಿಬಂಧನೆ ಪ್ರಕಾರ ಇವರು ನಡೆಯೋಕ್ಕೆ ಪ್ರಾರಂಭಿಸ್ತಿರ್ತಾರೆ. ಅವಾಗ ಮೋಶೆನ ದೇವ್ರ ಕರೆದು ಹೇಳ್ತಾನೆ, ಮೋಶೆ ನಾನು ನಿಮಗೆ ನಿಬಂಧನೆ ಕೊಟ್ಟಿನಿ, ನಾನು ನಿಮ್ಮನ್ನ ನಡೆಸ್ಕೊಂಬರ್ತೀನಿ, ಕಾನಾನ್ ದೇಶಕ್ಕೆ ನಿಮ್ಮನ್ನು ಸೇರಿಸ್ತೀನಿ. ಆದರೆ ನಾನು ಬಂದು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ಬೇಕು ಅನ್ಕೊಂತೇನೆ. ಆಮೇಲೆ ಏನನ್ಕಂತಾನೆ ದೇವರು, ನಿಮ್ಮ ಮಧ್ಯೆ ನಾನು ಬಂದು ನಿವಾಸಿಸ್ಬೇಕು ಅನ್ಕೊಂತಿದ್ದೀನಿ. ಅದಕ್ಕಾಗಿ ನನಗೆ ನೀನು ಒಂದು ಪ್ರತ್ಯಕ್ಷತ ಗುಡಾರವನ್ನು ನೀನು ಕಟ್ಟು. ಪ್ರತ್ಯಕ್ಷತ ಗುಡಾರದಲ್ಲಿ ನಾನು ನಿವಾಸಿಸ್ತೀನಿ. ಅಂದರೆ ಪ್ರತ್ಯಕ್ಷತೆ ಗುಡಾರದಲ್ಲೇ ದೇವರು ನಿವಾಸಿಸ್ತಾನ, ಬೇರೆದಲ್ಲಿ ನಿವಾಸಿಸ್ದಲ್ಲ ಅಂದರೆ ನಿವಾಸಿಸ್ತಾನ. ಆದರೆ ದೇವರಿಗೆ ಕೆಲವೊಂದು ಪ್ಲ್ಯಾನ್ ಇರ್ತದೆ, ದೇವ್ರಿಗೆ ಕೆಲವೊಂದು ಉದ್ದೇಶ ಇರ್ತದೆ. ತನ್ನ ಉದ್ದೇಶ ನೆರವೇರ್ಸಕ್ಕೆ ಕೆಲವೊಂದು ಮಾರ್ಗದಲ್ಲಿ ದೇವರು ನಡೆಸ್ತಾನೆ ನಮ್ಮನ್ನು. ಅದಕ್ಕಾಗಿ ದೇವ್ರು ಏನು ಮಾಡ್ತಾನೆ, ನನ್ನ ಒಂದು ಪ್ರೆಸೆನ್ಸು, ನನ್ನ ಒಂದು ಸನ್ನಿಧಿ ನಿಮ್ಮ ಮಧ್ಯದಲ್ಲಿ ಇರಬೇಕು. ಯಾಕಂದರೆ ನಾನು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ಬೇಕಂತ ಆಸೆ ಪಡುತ್ತೇನೆ ಅಂತ ಹೇಳಿದಾಗ, ಸರಿ ಅಂತೇಳಿ ಮೋಶೆ ಸರಿ ಪ್ರತ್ಯಕ್ಷದ ಗುಡಾರ ಕಟ್ತೀನಿ ಅಂತ ಹೇಳ್ತಾರೆ. ಆ ಪ್ರತ್ಯಕ್ಷದ ಗುಡಾರ ಹೆಂಗಿರ್ತದೆ ನೋಡಿ, ಪ್ರತ್ಯಕ್ಷದ ಗುಡಾರ ಹೆಂಗಿರ್ತದೆ ಈ ರೀತಿಯಾಗಿ ಟೆಂಟ್. ಅದು ಪ್ರತ್ಯಕ್ಷದ ಗುಡಾರ ಅಂದರೆ ಏನಂದರೆ ಟೆಂಟ್, ಟ್ಯಾಬರ್ನೆಕಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಗುಡಾರ ಅದು ಕಟ್ಟೋದು, ಒಂದು ಟೆಂಟ್ ಕಟ್ತಾರಲ್ಲ ಹಂಗೆ ಕಟ್ತಾರ. ಇದು ಆವರಣ, ಇದು ಆವರಣ. ಇಲ್ಲಿ ಮಾತ್ರನೇ ಇಸ್ರಾಯೇಲ್ ಪ್ರಜೆಗಳು ಇರಬೇಕು, ಇದ್ರ ಒಳಗೆ ಹೋಗಿಲ್ಲ. ಇದರಲ್ಲಿ ಒಳಗೊಂದು ಪರಿಶುದ್ಧ ಸ್ಥಳ ಇರುತ್ತೆ, ಒಳಗೆ ಇನ್ನೊಂದು ಅತಿ ಪರಿಶುದ್ಧ ಸ್ಥಳ ಇರ್ತದೆ. ಅರ್ಥ ಆಯ್ತು? ಆ ರೀತಿಯಾಗಿ ಇದನ್ನ ಏರ್ಪಾಟ್ ಮಾಡಂತೇಳಿ ಯಾರಿಗೆ ಹೇಳ್ತಾನೆ ದೇವರು? ಮೋಶೆಗೆ ಹೇಳ್ತಾನೆ. ಅರ್ಥ ಆಯ್ತಾ? ಇದು ನಾವು ನೆಕ್ಸ್ಟ್ ಕ್ಲಾಸ್ಗಳಾಗ ನಾವು ಲೋತಾಗ ಧ್ಯಾನ ಮಾಡೋಣ. ಏನು, ಇಲ್ಲಿ ಬಲಿಪೀಠ ಐತೆ, ಇಲ್ಲಿ ಇತ್ತಳ ಗಂಗಾಳ ಐತೆ. ಅರ್ಥ ಆಯ್ತಾ? ಈ ಬಲಿಪಾಠ ಯಾವುದಕ್ಕೆ ಸಾದೃಶ್ಯ, ಈ ಇತ್ತಳ ಗಂಗಾ ಯಾವುದಕ್ಕೆ ಸಾದೃಶ್ಯ, ಇದ್ರಾಗಿದ್ದ ನಮಗೆ ಏನು ಕಲಿಸ್ಬೇಕಂತ ದೇವ್ರು ಅನ್ಕೊಂತಿದ್ದಾನ, ಇದ್ರಾಗಿದ್ದ ನಾವು ಏನು ಪಾಠ ಕಲಿಬೋದು. ಅದ್ರಾಗೆ ಈ ಈ ಪರಿಶುದ್ಧ ಸ್ಥಳದಲ್ಲಿ ಏನೇನಿರ್ತಾವ, ಬಳ್ಳ ಇರ್ತದೆ. ಅರ್ಥ ಆಯ್ತಾ? ಆಮೇಲೆ ದೀಪಸ್ತಂಭ ಇರ್ತದೆ, ಆಮೇಲೆ ಧೂಪ ವೇದಿಕೆ ಇರ್ತದೆ. ಇವೆಲ್ಲ ಏನು, ಎದಕ್ಕೆ ಸಾದೃಶ್ಯ, ಇದರಿಂದ ಏನು ನಾವು ಕಲಿಬೋದು ಅದನ್ನು ಕೂಡ ನಾವು ಮುಂದೆ ಕ್ಲಾಸ್ಗಳಾಗ ನಾವು ಕಲಿಯೋಣ. ಅತಿ ಪರಿಶುದ್ಧ ಸ್ಥಳದಾಗ ಏನಿರುತ್ತೆ? ಮಂದಸ ಇರ್ತದೆ. ಮಂದಸದಾಗ ಏನಿರುತ್ತೆ? 10 ಆಜ್ಞೆಗಳಿರ್ತಾವ, ಮನ್ನ ಇರ್ತದೆ, ಆಹಾರವನ್ನು ಚಿಗುರಿರೋ ಒಂದು ಕೋಲಿರ್ತದೆ. ಇದರಿಂದ ಇವು ಎಲ್ಲ ಯಾವುದಕ್ಕೆ ಸಾದೃಶ್ಯ, ಇದರಿಂದ ನಾವು ಏನು ಕಲಿಬೋದು ಪಾಠ. ಅರ್ಥ ಆಯ್ತಾ? ಇವನ್ನೆಲ್ಲ ನಾವು ಮುಂದಿನ ಕ್ಲಾಸ್ಗಳಾಗ ನಾವು ನೋಡೋಣ. ಇದು ಪ್ರತ್ಯಕ್ಷದ ಗುಡಾರ ಅಂದರೆ ಹಿಂಗಿರ್ತದೆ. ಇದನ್ನು ದೇವರು ಕೊಡ್ತಾನೆ. ಇದು ಹೆಂಗೆ ಕೊಡ್ತಾನೆ ಗೊತ್ತಾ? ಕರೆಕ್ಟಾಗಿ ದೇವ್ರು ಹೇಳಿದ ಪ್ರಕಾರನೇ ಕಟ್ಟಬೇಕು. ಹೆಂಗೆ ಸಿಕ್ಕರಂಗೆ ಕಟ್ಟಂಗಿಲ್ಲ, ಅದೊಂದು ಕ್ರಮ ಇರ್ತದೆ.
ಅರ್ಥ ಆಯ್ತಾ? ಅದ್ರ ಪ್ರಕಾರನೇ ಕಟ್ಟಬೇಕು. ಪ್ರತ್ಯಕ್ಷದ ಗುಡಾರದ ಬಗ್ಗೆ ನಾವು ಏನು ಕಲಿಬೋದು, ಎದಕ್ಕೆ ಕಲಿಯೋಕೆ ಏನೈತೆ ಅದರಲ್ಲಿ? ಪ್ರತ್ಯಕ್ಷ ಗುಡಾರ ಬಗ್ಗೆ ನಾವು ಎದಕ್ಕೆ ಕಲಿಬೇಕಂದ್ರೆ, ಪ್ರತ್ಯಕ್ಷದ ಗುಡಾರದ ಬಗ್ಗೆ ದೇವರು ಬೈಬಲ್ನಲ್ಲಿ 47 ಅಧ್ಯಾಯಗಳಾಗ ಬರ್ಸ್ಯಾನ. ಬೈಬಲ್ ಪೂರ್ತಿಯಾಗಿ 47 ಅಧ್ಯಾಯಗಳಾಗ ಬರ್ಸ್ಯಾನ. 47 ಚಾಪ್ಟರ್ಸ್ನಲ್ಲಿ ಬರ್ಸ್ಯಾನ. ಅಂದರೆ ಎಷ್ಟು ಪ್ರಾಮುಖ್ಯ ಕೊಡ್ತಾನೆ ದೇವರು ಪ್ರತ್ಯಕ್ಷದ ಗುಡಾರಕ್ಕೆ. ಅರ್ಥ ಆಯ್ತಾ? ಬರೀ ಎಕ್ಸೋಡಸ್ನಲ್ಲಿ, ಬರೀ ಈ ಒಂದು ವಿಮೋಚನಾ ಕಾಂಡದಲ್ಲೇ 13 ಚಾಪ್ಟರ್ಸ್ನಲ್ಲೇ ಪ್ರತ್ಯಕ್ಷ ಗುಡಾರ ಬಗ್ಗೆ ಹೇಳತ್ತಾನೆ. ಅಷ್ಟು ಚಾಪ್ಟರ್ಸ್ ಬರ್ಕೊಂಬರ್ತಾನೆ. ಅಂದರೆ ಅದ್ರಾಗ ಏನೋ ಕಲಿಯೋದು ನಮಗೇನೋ ಹೇಳ್ತಾನೆ ದೇವರು. ಕಲಿಯೋದು ಏನೋ ಐತೆ. ನೀವು ನೋಡ್ರಿ, ಬೈಬಲ್ಲಾಗ ಒಂದು ವಚನ ಕೂಡ ಎಷ್ಟು ಇಂಪಾರ್ಟೆಂಟ್. ಒಂದು ವಚನ ಎಷ್ಟೋ ಇಂಪಾರ್ಟೆಂಟ್ ನಮಗೆ. ಒಂದು ವಾಗ್ದಾನ, ಒಂದು ವಾಕ್ಯ ಕೂಡ ನಮಗೆ ಎಷ್ಟೋ ಇಂಪಾರ್ಟೆಂಟ್, ಹೌದಾ ಇಲ್ಲ? ಅಂಥದ್ದು 47 ಚಾಪ್ಟರ್ಸ್ ಬರೆಸಿ ಬರೇ ಎಕ್ಸೋಡಸ್ನಲ್ಲೇ 13 ಚಾಪ್ಟರ್ಸ್ ಬರೆಸ್ತಾನಂದರೆ ಇನ್ನು ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೆ. ಎಬ್ರಿ ಪತ್ರಿಕೆದಲ್ಲೂ ಕೂಡ ಪ್ರತ್ಯಕ್ಷ ಗುಡಾರ ಬಗ್ಗೆ ಬರೀತಾನೆ ಪೌಲು. ಅದು ಕ್ರಿಸ್ತಕ್ಕೆ ಸಾದೃಶ್ಯವಾಗಿ ವಿವರಿಸ್ತಾನೆ ಹೊಸ ಒಡಂಬಡಿಕೆದಲ್ಲಿ ಕೂಡ. ಅಂದರೆ ದೇವರಲ್ಲಿ ನಮಗೇನೋ ಕಲಿಸ್ಬೇಕಂತ ಹೇಳಿ ಅನ್ಕಂತ. ಈ ಪ್ರತ್ಯಕ್ಷ ಗುಡಾರ ಎದಕ್ಕಪ್ಪ ಏರ್ಪಾಡು ಮಾಡ್ತಾನಂದರೆ, ದೇವರು ಬಂದು ನಮ್ಮ ಮಧ್ಯದಲ್ಲಿ ನಿವಾಸಿಸಬೇಕಂತ ಹೇಳಿ ಆಸೆ ಪಡ್ತಾನೆ. ಯಾಕಂದರೆ ನಾವಂತೂ ದೇವ್ರ ಬಳಿಗೆ ಹೋಗೋಕ್ಕಾಗೋದಿಲ್ಲ. ನಾವು ದೇವ್ರ ಬಳಿಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ದೇವ್ರೇನು ಮಾಡ್ತಾನೆ, ತಾನೇ ನಮ್ಮ ಬಳಿಗೆ ಬರ್ತಾನೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದರಿಂದ ನಾವೇನು ಕಲಿಬೋದು, ಈ ಒಂದು ಪ್ರತ್ಯಕ್ಷದ ಗುಡಾರ ಬಗ್ಗೆ ನಾವು ಏನೇನು ಕಲಿಬೋದು ಅಂದರೆ, ಮೊದಲನೇದಾಗಿ ದೇವರು ನಮ್ಮ ಜೊತೆ ನಿವಾಸಿಸಬೇಕು ಅನ್ನೋ ಆತನ ಉದ್ದೇಶ ನಮಗೆ ತಿಳಿಯಪಡಿಸ್ತಾರೆ. ಇಲ್ಲಾಂದರೆ ಆತ ಬಂದು ಇಲ್ಲಿ ಪ್ರತ್ಯಕ್ಷ ಗುಡಾರದಲ್ಲಿ ತನ್ನ ಸನ್ನಿಧಿ ಬಂದು ನಿವಾಸಿಸಿಲ್ಲ ಅಂದರೆ ತಾನು ಬಂದು ನಮ್ಮ ಮಧ್ಯದಲ್ಲಿ ನಿವಾಸಿಸ್ತಾನೆ ಅಂತ ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ತನ್ನ ಪ್ಲ್ಯಾನನ್ನು ನಮಗೆ ತಿಳಿಯಪಡಿಸ್ತಾನೆ. ಓಹೋ, ದೇವ್ರು ಬಂದು ನಮ್ಮ ಮಧ್ಯೆ ನಿವಾಸಿಸ್ತಾನ, ನಮ್ಮ ಜೊತೆಗೆ ಇರ್ತಾನ, ನಮ್ಮ ಜೊತೆಯೇ ನಡೀತಾನ, ನಮ್ಮನ್ನು ಆ ರೀತಿ ನಡೆಸ್ತಾನ. ತನ್ನ ಉದ್ದೇಶಪೂರ್ವಕವಾಗಿ, ತನ್ನ ಪ್ಲ್ಯಾನ್ ಪೂರ್ವಕವಾಗಿ ದೇವ್ರು ನಮ್ಮನ್ನು ನಡೆಸ್ತಾನ ಅನ್ನೋ ಒಂದು ಆ ಉದ್ದೇಶನ ದೇವ್ರು ನಮಗೆ ತಿಳಿಯಪಡಿಸ್ತಾನೆ. ದೇವ್ರು ಅನ್ಕೊಂಡ್ರೆ ಏನಾನ ಮಾಡ್ಬೋದು. ದೇವರೊಂದು ಬಾಯಿ ಮಾತಲ್ಲಿದ್ದ ದೇವರು ಸೃಷ್ಟಿ ಮಾಡೋಣ, ಹೌದಾ ಇಲ್ಲ? ಆ ಒಂದು ಮಾತಲ್ಲಿದ್ದೆ ತಾನು ಅಂದ್ಕೊಂಡಿದ್ದ ಪ್ಲ್ಯಾನೆಲ್ಲ ಕೂಡ ನೆರವೇರಿಸ್ಬೋದು. ಆದರೆ ದೇವ್ರು ಏನು ಆಸೆ ಪಡ್ತಾನೆ ಗೊತ್ತಾ? ತನ್ನ ಪ್ಲ್ಯಾನ್ನಲ್ಲಿ ನಮ್ಮನ್ನು ಕೂಡ ಏಕೀಭವಿಸೋಕೆ ಆಸೆ ಪಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದು ಉದ್ದೇಶ ದೇವ್ರದ್ದು. ಆತನ ಪ್ಲ್ಯಾನ್ನಾಗ ನಾವು ಕೂಡ ಏಕೀಭವಿಸಿ ನಾವು ಆತ ಇಬ್ಬರು ಕಲಿತು ತನ್ನ ಒಂದು ಚಿತ್ತ ನೆರವೇರಿಸ್ಬೇಕು. ಅದು ದೇವ್ರ ಪ್ಲ್ಯಾನು, ಅದು ದೇವ್ರ ಉದ್ದೇಶ. ಅದಕ್ಕೆ ದೇವ್ರೇನು ಮಾಡ್ತಾನೆ, ಈ ಪ್ರತ್ಯಕ್ಷ ಗುಡಾರನ ದೇವ್ರೇನು ಮಾಡ್ತಾನೆ, ಆತನ ಪ್ಲ್ಯಾನ ನಮಗೆ ನಮ್ಮ ಮಧ್ಯದಲ್ಲಿ ನಿವಾಸಿಸ್ತಾನಂತೇಳಿ ಆ ಪ್ಲ್ಯಾನನ್ನು ದೇವರು ನೋಡಿಸ್ತಾನೆ. ನೋಡ್ರಿ, ಅದು ಎಷ್ಟು ರಮ್ಯವಾಗಿರ್ತದಂದರೆ, ಕೀರ್ತನೆಗಳು 84 ಕೀರ್ತನೆ 1ನೇ ವಚನ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ದೇವರು ನಿವಾಸಿಸುವ ಸ್ಥಳ ರಮ್ಯವಾದದ್ದಂತ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಎದಕ್ಕೆ ರಮ್ಯವಾದದಂದರೆ, ದೇವರು ನಿವಾಸಿಸ್ತಾನ కాబట్టిನೇ ಅದು ರಮ್ಯವಾದದ್ದು. ಆತನ ಆ ಒಂದು ನಿವಾಸದಲ್ಲಿ ಇದಾನ కాబట్టి ರಮ್ಯವಾದದ್ದು. ಅದೇ ರೀತಿಯಲ್ಲಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14 ವಚನ ನೋಡ್ರಿ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಮ್ಮ ಮಧ್ಯದಲ್ಲಿ ದೇವರೇ ನರಾವತಾರ ಎತ್ತಿ ಬಂದು ಏನು ಮಾಡ್ತಾನ? ವಾಸ ಮಾಡ್ತಾನ. ಇದು ದೇವರ ಪ್ಲ್ಯಾನ್, ದೇವರ ಒಂದು ಉದ್ದೇಶ. ತಾನು ನಮ್ಮ ಮಧ್ಯದಲ್ಲಿ ಬಂದು ಇರಬೇಕನ್ನೋದು ದೇವರು ಪ್ಲ್ಯಾನ್, ಅದು ದೇವ್ರ ಉದ್ದೇಶ. ಅದನ್ನು ತಿಳಿಪಡಿಸ್ತಾನ ನಮ್ಮತ್ತು. ಅದೇ ರೀತಿಯಲ್ಲಿ ಈ ಪ್ರತ್ಯಕ್ಷದ ಗುಡಾರದಲ್ಲಿ ಪ್ರತ್ಯಕ್ಷ ಗುಡಾರದಲ್ಲಿ ನಾವು ಇನ್ನೂ ಏನು ಕಲಿಬೋದಪ್ಪ ಅಂದರೆ, ದೇವ್ರ ಹತ್ರ ನಾವು ಹೆಂಗೆ ಬರಬೇಕು. ಅರ್ಥ ಆಯ್ತಾ? ದೇವ್ರ ಹತ್ರ ನಾವು ಹೆಂಗೆ ಬರಬೇಕು,
ದೇವರಿಗೆ ಹತ್ತಿರವಾಗಿ ನಾವು ಹೆಂಗೆ ಸೇರಬೇಕು, ಅದು ಕೂಡ ಪ್ರತ್ಯಕ್ಷತೆ ಗುಡಾರ ಅದರಿಂದ ದೇವ್ರು ನಮಗೆ ಕಲಿಸ್ತಾನೆ ಅನ್ನೋ ಮಾತು ಅರ್ಥ ಆಯ್ತಾ. ದೇವ್ರಿಗೆ ನಾವು ಹೆಂಗೆ ಸನ್ನಿಹಿತರಾಗಬೇಕು, ದೇವ್ರನ್ನ ನಾವು ಹೆಂಗೆ ಕಲಿಬೇಕು ಅನ್ನೋದನ್ನು ಪ್ರತ್ಯಕ್ಷತೆ ಗುಡಾರದಿಂದ ದೇವ್ರು ನಮಗೆ ತಿಳಿಯಪಡಿಸ್ತಾನೆ. ಅದು ನಾವು ನೆಕ್ಸ್ಟ್ ಕ್ಲಾಸ್ಗಳಾಗ ನಾವು ಧ್ಯಾನ ಮಾಡೋಣ. ನಾವು ಹೆಂಗೆ ದೇವ್ರಿಗೆ ಹತ್ರ ಆಗಬೇಕು, ಪ್ರತ್ಯಕ್ಷ ಗುಡಾರದಲ್ಲಿ ಏನು ಆ ಹತ್ರ ಆಗಕ್ಕೆ ಏನೇನು ಏರ್ಪಾಟು ದೇವರು ಮಾಡಿದಾನ, ಹೆಂಗೆ ನಾವು ಅದಕ್ಕೆ ಹತ್ರ ಆಗ್ಬೇಕು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ನಾವು ಮುಂದೆ ಧ್ಯಾನ ಮಾಡ್ಕೊಂಡು. ಅದೇ ರೀತಿಯಲ್ಲಿ ಇನ್ನೊಂದು ಕೂಡ ಪ್ರತ್ಯಕ್ಷ ಗುಡಾರದಿಂದ ಯೇಸು ಕ್ರಿಸ್ತನ ಶಿಲುಬೆ ಮರಣನ ನಾವು ತಿಳ್ಕೊತೀವಿ. ಯೇಸು ಕ್ರಿಸ್ತು ಮಾಡಿರೋ ಪ್ರಾಣ ತ್ಯಾಗನ ನಾವು ತಿಳ್ಕೊತೀವಿ. ಇಸ್ರಾಯೇಲ್ ಜನಗಳು ಬಲಿ ಅರ್ಪಣೆ ಮಾಡ್ತಾರೆ. ಆ ಬಲಿ ಅರ್ಪಣೆ ಮಾಡೋಕೆ ಎದಕ್ಕೆ ಬಲಿ ಅರ್ಪಣೆ ಮಾಡ್ತಾರೆ? ಪ್ರತ್ಯಕ್ಷ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕನೊಂದೇ ಹೋಗ್ಬೇಕು, ಪ್ರಧಾನ ಯಾಜಕನೊಂದೇ ಹೋಗ್ಬೇಕು. ಆ ಪ್ರಧಾನ ಯಾಜಕನೊಬ್ಬನೇ ಎದಕ್ಕೆ ಹೋಗ್ಬೇಕು ಅಲ್ಲಿಗೆ? ಎದಕ್ಕೆ ದೇವ್ರು ಪ್ರಧಾನ ಯಾಜಕನೊಬ್ಬನೇ ಅದ್ರಾಗ ಹೋಗಂತೇಳಿ ಒಂದು ಅನುಮತಿ ಕೊಟ್ಟನ, ಬೇರೆ ಎದಕ್ಕೆ ಕೊಟ್ಟಿಲ್ಲ? ಅದು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ನಾಗ ನಾವು ಧ್ಯಾನ ಮಾಡೋಣ. ಬರ್ತಾ ನಾವು ಅದಕ್ಕೆ ಧ್ಯಾನ ಮಾಡೋಣ. ಇನ್ನೊಂದು ರೀತಿಯಲ್ಲಿ ದೇವರು ಇನ್ನೂ ಏನು ಕಲಿಸ್ಬೇಕನ್ಕಂತಂದರೆ, ಈ ಪ್ರತ್ಯಕ್ಷ ಗುಡಾರಲ್ಲಿದ್ದ ನಾವು ದೇವ್ರ ಬಗ್ಗೆ ವಿಶ್ವಾಸವು ನಾವು ತಿಳ್ಕೊಂತೀವಿ. ದೇವ್ರ ಬಗ್ಗೆ ನಾವು ವಿಶ್ವಾಸ ಇನ್ನೂ ನಮಗೆ ಹೆಚ್ಚಾಗ್ತದೆ ಅನ್ನೋ ಮಾತು. ತನ್ನ ಪ್ರಣಾಳಿಕೆ ನಾವು ತಿಳ್ಕೊಂತೀವಿ, ತನ್ನ ಉದ್ದೇಶ ನಾವು ತಿಳ್ಕೊಂತೀವಿ. ಅರ್ಥ ಆಯ್ತಾ? ಈ ಪ್ರತ್ಯಕ್ಷ ಗುಡಾರದಿಂದ ನಾವೇನೇನು ತಿಳ್ಕೊಂತೀವಿ? ದೇವ್ರ ಬಗ್ಗೆ ವಿಶ್ವಾಸ ನಾವು ತಿಳ್ಕೊಂತೀವಿ, ತನ್ನ ಒಂದು ಪ್ರತ್ಯಕ್ಷತೆ ನಾವು ತಿಳ್ಕೊಂತೀವಿ. ಅರ್ಥ ಆಯ್ತಾ? ದೇವರು ಆತ ನಮ್ಮ ಜೊತೆಗೆ ನಡೀತಿರುವಾಗ, ಆತ ನಮ್ಮನ್ನು ನಡೆಸ್ತಿರುವಾಗ, ಆತ ನಮ್ಮ ಮಧ್ಯದಲ್ಲಿ ನಿವಾಸಿಸ್ತಿರುವಾಗ ನಾವು ಎಷ್ಟು ವಿಶ್ವಾಸದಲ್ಲಿ ಬಲಪಡ್ತೀವಿ ಅನ್ನೋದು ದೇವ್ರು ನಮಗೆ ತೋರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಾ? ಇದು ಇನ್ನೊಂದು ಕೂಡ ದೇವರು ಮೋಶೆಗೆ ಈ ರೀತಿ ಪ್ರತ್ಯಕ್ಷ ಗುಡಾರ ಕಟ್ಟಂತ ಹೇಳಿದಾಗ, ಮೋಶೆ ಅದಕ್ಕಿಂತ ಮುಂಚೆ ಐಗುಪ್ತ ದೇಶದಾಗಿದ್ದಾಗ ಮೋಶೆ ಏನಾಗಿರ್ತಾನೆ ಗೊತ್ತಾ? ಸಕಲ ಪ್ರವೀಣವಂತನು, ಎಲ್ಲ ರೀತಿಯಲ್ಲಿ ಪ್ರವೀಣವಂತನು, ಕಲಿತಿರ್ತಾನೆ ಅಭ್ಯಾಸ. ಯಾಕಂದರೆ ರಾಜದಲ್ಲಿ ಬೆಳೆದಿರ್ತಾನೆ, ರಾಣಿತಲ್ಲಿ ಬೆಳೆದಿರ್ತಾನೆ, ಎಲ್ಲ ರೀತಿಯಲ್ಲಿ ಪ್ರವೀಣನಾಗಿ ಕಲಿಸಿರ್ತಾರೆ. ಆತ ಯುದ್ಧ ವಾತಾವರಣ ಕಲಿಸಿರ್ತಾರೆ. ಇನ್ನೊಂದೇನು ಗೊತ್ತಾ? ಐಗುಪ್ತ ದೇಶದಲ್ಲಿ ಅವಾಗ ಆಗಿನ ಕಾಲದಲ್ಲಿ ಈ ಆರ್ಕಿಟೆಕ್ಚರ್ನಲ್ಲಿ ಫೇಮಸ್ ಅವರು. ಅರ್ಥ ಆಯ್ತಾ? ಈ ಮಮ್ಮೀಸು ಇವೆಲ್ಲ ಈಜಿಪ್ಟ್ಲಿಂದನೇ ಬಂದಿರೋವು. ಇವೆಲ್ಲ ಕೆತ್ತೋದಾಗಲಿ ಇವೆಲ್ಲ ಮಾಡೋದಾಗಲಿ ಐಗುಪ್ತ ದೇಶದಲ್ಲೇ ಅವ್ರಿಗೆ ಭಾರಿ ಕಲಿತಿರ್ತಾರೆ ಅನ್ನೋದು. ಅಂದರೆ ಇವೆಲ್ಲ ಪ್ರವೀಣನ ಅಂದರೆ ಮೋಶೆ ಕೂಡ ಅದನ್ನು ಕಲಿತಿರ್ತಾನೆ, ಇವನ್ನೆಲ್ಲ ಗೊತ್ತು. ಆದರೂ ಕೂಡ 40 ವರ್ಷ ಕಲಿತು ಕೂಡ ಮೋಶೆ ಆಲೋಚನೆ 1% ಕೂಡ ದೇವರು ಅದನ್ನು ಅದ್ರಾಗ ಮಾಡೋಕ್ಕೆ ಬಿಟ್ಟಿಲ್ಲ. ಮೋಶೆಗೆ ಏನಂತೇನು ಗೊತ್ತಾ? ನಾನು ಹೆಂಗೆ ಹೇಳ್ತೀನೋ ನೀನು ಹಂಗೆ ಕಟ್ಟಬೇಕು, ನಾನು ಹೆಂಗೆ ನಿನ್ನ ಕೊಳತೆಗಳು ಕೊಡ್ತೀನೋ ಆ ಕೊಳತೆಗಳ ಪ್ರಕಾರ ನೀನು ಕಟ್ಟಬೇಕು, ಯಾವ ಬಟ್ಟೆ ಹೇಳ್ತೀನೋ ಆ ಬಟ್ಟೆನೇ ನೀನು ಉಪಯೋಗಿಸ್ಬೇಕು. ಪ್ರತಿಯೊಂದು ಕೂಡ ದೇವ್ರು ಕೊಟ್ಟಿರೋ ಆಲೋಚನೆನೇ ನೆರವೇರ್ಬೇಕಲ್ಲಿ ಪ್ರತ್ಯಕ್ಷ ಗುಡಾರದಲ್ಲಿ. ಮನುಷ್ಯರ ಆಲೋಚನೆ ನೆರವೇರಂಗಿಲ್ಲ, ಮೋಶೆ ಜ್ಞಾನ ಕೂಡ ನೆರವೇರಂಗಿಲ್ಲ. ಅರ್ಥ ಆಯ್ತಾ? ದೇವ್ರ ಆಲೋಚನೆ, ದೇವ್ರ ಜ್ಞಾನನೇ ಅಲ್ಲಿ ನೆರವೇರಬೇಕು. ಅದು ದೇವರು ಪ್ರತ್ಯಕ್ಷದ ಗುಡಾರದಲ್ಲಿ ಕಟ್ಟುವಾಗ ಮೋಶೆಗೆ ಹೇಳಿರುವಂಥದ್ದು. ನಾನು ಹೆಂಗೆ ಹೇಳ್ತೀನೋ ನೀನು ಅದೇ ರೀತಿಯಲ್ಲೇ ಕಟ್ಟಬೇಕು. ಈ ನಾನು ಪ್ರತ್ಯಕ್ಷ ಕೂಡ ತೋರಿಸ್ದಲ್ಲ, ಆ ಬೌಂಡ್ರಿ ಕೂಡ ಇಷ್ಟೇ ಲೆಂತ್ನಲ್ಲೇ ಕಟ್ಟಬೇಕು, ಲೆಂತ್ ಇಷ್ಟಿರಬೇಕು, ಬೆಡ್ತಿ ಕೂಡ ಇಷ್ಟಿರಬೇಕು. ಅರ್ಥ ಆಯ್ತು? ಆವರಣದಲ್ಲಿ ಎಷ್ಟು ಲೆಂತ್ ಇರಬೇಕು, ಪರಿಶುದ್ಧ ಸ್ಥಳದಲ್ಲಿ ಎಷ್ಟಿರಬೇಕು, ಅತಿ ಪರಿಶುದ್ಧ ಸ್ಥಳದಲ್ಲಿ ಎಷ್ಟಿರಬೇಕು, ಪ್ರತಿಯೊಂದು ಕೂಡ ಇವೆಲ್ಲದೂ ಕೂಡ ದೇವ್ರದೊಂದು ಪ್ಲ್ಯಾನ್ ಐತೆ, ದೇವ್ರದೊಂದು ಉದ್ದೇಶ ಐತೆ. ಅದನ್ನೆಲ್ಲದನ್ನ ದೇವರು ತಿಳಿಸ್ತಾ ನನ್ನ ಮಾತು. ಅರ್ಥ ಇದೆ? ಇದೇ ಮೆಟೀರಿಯಲ್ ಆಗಬೇಕು, ಇವೇ ಈ ರೀತಿಯಾಗಿ ನೀನು ಕಟ್ಟಬೇಕಂತೇಳಿ ದೇವರು ಇದು ಮಾಡ್ತಾನೆ. ಅದೇ ರೀತಿಯಲ್ಲಿ ಇದನ್ನು ಕಟ್ಟಕ್ಕೆ ಕೂಡ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಇಬ್ಬರು ವ್ಯಕ್ತಿನ ಆರಿಸ್ತಾನೆ. ಯಾರು ಸಿಕ್ಕಿದವ್ರು ಕಟ್ಟಂಗಿಲ್ಲ ಇದನ್ನು. ದೇವರು ಆ ವ್ಯಕ್ತಿಗಳ್ನ ದೇವರು ದರ್ಶಿಸಿ ಅವ್ರಿಗೆ ಜ್ಞಾನ ಕೊಟ್ಟು ಕಟ್ಟುವಂತೆ ಜ್ಞಾನ ಕೂಡ ದೇವರೇ ಅವ್ರಿಗೆ ಕೊಟ್ಟಿರ್ತಾನೆ. ನೋಡ್ರಿ, ಅದನ್ನು ನಾನು ನೋಡಿಸ್ತೀನಿ. ಯಾರವರು ಇಬ್ಬರು? ವಿಮೋಚನಕಾಂಡ 31ನೇ ಅಧ್ಯಾಯ
ಒಂದನೇ ವಚನದ ಹೋದ್ರಿ. ಹಾಂ, ಯೆಹೋವನು ಮೋಶೆಗೆ ಹೀಗೆಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಈ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯೋಧ ಕುಲವಾದನಾದ ಊರನ ಮೊಮ್ಮಗನು ಉರಿಯ ಮಗನು ಆಗಿರುವ ಬೇಚೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ದೇವರು ಇವೆಲ್ಲ ಕೆಲಸ ಮಾಡೋಕೆ ಇವನ್ನೆಲ್ಲ ಈ ರತ್ನವರ್ಣಗಳಿದ್ದ ಇವನ್ನೆಲ್ಲದಲ್ಲಿದ್ದ ಪ್ರತ್ಯಕ್ಷ ಕೂಡ ಏರ್ಪಾಟ್ ಮಾಡೋಕೆ ಯಾರನ್ನ ದೇವರು ಎಣಿಕೆ ಮಾಡ್ಕೊಂಡಂತ? ಬೇಚೇಲನೆಂಬವನು. ಅರ್ಥ ಆಯ್ತಾ? ಯೋಧ ಕುಲದಿಂದ ಬೇಚೇಲೆಂಬರನ್ನು ಏರ್ಪಾಡು ಮಾಡ್ಕೊಂಡಿನಿ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯೆ ವಿವೇಕವನ್ನು ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ದೇವರೇ ಕೊಟ್ಟನಂಥ ಜ್ಞಾನ. ಏನು ಕಟ್ಟುವಂಥ ಜ್ಞಾನ? ಪ್ರತ್ಯಕ್ಷತೆ ಗುಡಾರವನ್ನು ಕಟ್ಟುವಂಥ ಜ್ಞಾನ ದೇವರೇ ಬೆಸಲೇನ ಆರಿಸ್ಕೊಂಡು ಅವನಿಗೆ ಆ ಜ್ಞಾನ ಕೊಟ್ಟನಂತ. ದೇವ್ರ ಪ್ಲಾನ್ ನೋಡು, ಅದರ ಉದ್ದೇಶ ನೋಡು. ಇನ್ನೊಬ್ಬನು ಕೂಡ ಆರಿಸ್ಕೊಂತ ನೋಡು. ಅವನೊಂದಿಗೆ ದಾನ್ ಕುಲದವನಾದ ಈಸಾಕನ ಮಗನಾದ ಓಲಿಯೇಮನನ್ನು ನೇಮಿಸಿದ್ದೇನೆ. ಅಹಿಸೇಕನ ಮಗನಾದ ಓಲಿಯನ್ನು ಇವರಿಬ್ಬರನ್ನ ದೇವ್ರ ಎಣಿಕೆನ ಮಾಡ್ಕೊಂತಾನ. ಎಣಿಕೆ ಮಾಡ್ಕೊಂಡು ದೇವ್ರ ಏನು ಮಾಡ್ತಾನ? ಪ್ರತ್ಯಕ್ಷತೆ ಗುಡಾರನ್ನು ಕಟ್ಟಕ ದೇವರು ಏರ್ಪಾಟ್ ಮಾಡ್ಕೊಂಡಿರೋ ಸಾಧನೆಗಳು ಇವರು. ಇವ್ರನ್ನ ಇಟ್ಕೊಂಡೇ ನೀನು ಏನು ಮಾಡಬೇಕು? ಪ್ರತ್ಯಕ್ಷದ ಗುಡಾರ ಕಟ್ಟಬೇಕು. ಆಮೇನ್, ಹಲ್ಲೆಲೂಯ. ಅಂದರೆ ದೇವ್ರ ಪ್ಲ್ಯಾನ್ನಲ್ಲಿ ಕೂಡ, ದೇವ್ರ ಉದ್ದೇಶದಲ್ಲಿ ಕೂಡ ಹೆಂಗಿರ್ತದಂದರೆ ಆ ಒಂದು ಉದ್ದೇಶದಲ್ಲಿ ಕೂಡ ದೇವರು ಏರ್ಪಾಟ್ ಮಾಡ್ಕೊಂಡಿರೋ ವ್ಯಕ್ತಿನೇ ದೇವರು ನಡೆಸ್ತಾನೆ. ಆಲ್ರೆಡಿ ತಾನು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸಕ್ಕೆ ಆಲ್ರೆಡಿ ಸಿದ್ಧಪಡಿಸಿರ್ತಾನೆ. ಆಮೇನ್, ಹಲ್ಲೆಲೂಯ. ಅರ್ಥ ಆಯ್ತಾ? ಇವಾಗ ಆ ಕೆಲಸಕ್ಕಾಗಿ ಸಿದ್ಧಪಡೋದು ಏನು ಬೇಕಾಗಿಲ್ಲ. ಆ ಕೆಲಸಕ್ಕೆ ಆಲ್ರೆಡಿ ಸಿದ್ಧರಾಗಿರೋನು ಕೂಡ ಏರ್ಪಾಡು ಮಾಡಿ ಇಟ್ಟು ಆ ಕೆಲಸಕ್ಕೆ ಉಪಯೋಗಿಸ್ತಾರೆ. ಆಮೇನ್, ಹಲ್ಲೆಲೂಯ. ಅರ್ಥ ಆಯ್ತಾ? ಅದು ದೇವ್ರ ಪ್ಲ್ಯಾನ್, ಅದು ದೇವ್ರ ಉದ್ದೇಶ. ಆಲ್ರೆಡಿ ಏರ್ಪಾಡು ಮಾಡಿಸ್ತಾನೆ. ಇವ್ರನ್ನ ಹೆಂಗ ದೇವರು ಇದು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಹೆಂಗ ಪ್ರತ್ಯಕ್ಷದ ಗುಡಾರನ ಕಟ್ಟಬೇಕಂದ್ರೆ, ಈ ಪ್ರತ್ಯಕ್ಷದ ಗುಡಾರ ಕಟ್ಟುವಾಗ ಇವ್ರಿಗೆ ಹೆಂಗಿರ್ತದಂದರೆ ನೋಡ್ರಿ, ಇದು ಸೆಂಟರ್ನಾಗ ಐತಲ್ಲ, ಇದು ಪ್ರತ್ಯಕ್ಷದ ಗುಡಾರ. ಇವೆಲ್ಲ ಇಸ್ರಾಯೇಲ್ ಜನಗಳು. ಇಲ್ಲಿ ಇವ್ರ ಮಧ್ಯದಲ್ಲೇ ನಿವಾಸಿಸ್ತೀನಿ ಅಂತ ಹೇಳ್ತಾನ ದೇವರು. ನಾನು ಬಂದು ನಿಮ್ಮ ಮಧ್ಯದಲ್ಲಿ ಇರ್ತೀನಿ ಅಂತ ಹೇಳ್ತಾನ. ಇವ್ರ ಮಧ್ಯದಲ್ಲಿ ಇರುವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಪ್ರತ್ಯಕ್ಷ ಗುಡಾರ ಮಧ್ಯದಲ್ಲಿ ಇರ್ತದೆ. ಇವರೆಲ್ಲರೂ ಗುಡಾರಗಳು ಹಾಕ್ಕೊಂಡು ಪಕ್ಕಕ್ಕಿರ್ಬೇಕು. ಇದರಲ್ಲಿ ಲೇವಿ ಗೋತ್ರವರು ಏನು ಮಾಡ್ಬೇಕು? ಲೇವಿ ಗೋತ್ರರು ಅಂದರೆ ಯಾರು? ದೇವ್ರಿಗೆ ಬಲಿ ಅರ್ಪಣೆ ಅರ್ಪಿಸೋರು, ಯಾಜಕರು, ಪಾಸ್ಟರ್ ಸೇವೆ ಮಾಡ್ತಿರ್ತಾರಲ್ಲ, ಇವರು ಫಸ್ಟು ಗುಡಾರಗಳು ಹಾಕ್ಕೋಬೇಕು. ಇಲ್ಲಿ ಬಗಲಿಗೆ ಫಸ್ಟ್ ಇವ್ರು ಇರ್ಬೇಕು, ಆಮೇಲೆ ಇವರೆಲ್ಲರೂ ಇರ್ಬೇಕು. ಹಿಂಗಿರ್ಬೇಕು. ಇದನ್ನ ಕೂಡ ನೋಡು, ದೇವ್ರು ಏನು ಮಾಡ್ತಾನೆ ನೋಡು, ಇದನ್ನ ಹಿಂಗೆ ಕಟ್ತಾನಲ್ಲ, ಇದನ್ನು ಕೂಡ ಸಿಲುವೆ ಆಕಾರದಲ್ಲೇ ದೇವ್ರು ಏರ್ಪಾಡು ಮಾಡೋಣ ಅವಾಗೆ. ಆಮೇನ್, ಹಲ್ಲೆಲೂಯ. ಹಿಂಗಿರ್ತತೆ ಈ ರೀತಿಯಾಗಿ. ಈ ಸೈಡು ದಾನು, ಆಶೇರು, ನೆಫ್ತಾಲಿ, ಈ ಕಡೆ ರೇಬೇನು, ಸಿಮೋನು, ಗಾದು, ಈ ಕಡೆ ಎಫ್ರಾಯಿಮು, ಮನಷ್ಯ, ಬೆಂಜಮೇನು, ಈ ಕಡೆ ಜೂದಾ, ಇಸ್ಕರ್, ಜೆಬುಲೋನು. ಈ ರೀತಿಯಾಗಿ ದೇವ್ರು ಏರ್ಪಾಟ್ ಮಾಡ್ತಾನೆ. ಮತ್ತು ಇವ್ರು ನೀವು ಹಿಂಗೆ ಇರಬೇಕು. ಇಲ್ಲಿ ಎಷ್ಟು ವರ್ಷ ಇರಂತ ಹೇಳ್ತಾನೋ ಹಂಗವ ಒಂದು ಪ್ರಾಂತದಲ್ಲಿ ಇವ್ರು ಗುಡಾರ ಹಾಕ್ಕೊಂಡು ಇರಬೇಕು. ಆಮೇಲೆ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಇವ್ರನ್ನ ಸರಿ ಇವಾಗ ಬೇಡ, ಇವಾಗ ಇಲ್ಲಿದ್ದು ಹೋಗಿ ಮುಂದೆ ಹೋಗೋಣ ಬರ್ರಿ ಅಂತೇಳಿದ್ರೆ ಇವ್ರು ಏನು ಮಾಡಬೇಕು? ಈ ಪ್ರತ್ಯಕ್ಷದ ಗುಡಾರನ ಈ ಗೋತ್ರಗಳು ಯಾರು ಮುಟ್ಟಂಗಿಲ್ಲ. ಇವರು ಯಾರು ಮುಟ್ಟಂಗಿಲ್ಲ. ಯಾರು ಮುಟ್ಟಬೇಕಂದ್ರೆ ಈ ಲೇವಿಯವರೇ ಮುಟ್ಟಬೇಕು. ಈ ಲೇವಿಯರೇ ಬಿಚ್ಚಬೇಕು. ಈ ಲೇವಿಯರೇ ಸಾಮಾನುಗಳೆಲ್ಲ ಓರ್ಬೇಕು. ಈ ಲೇವಿಯರೇ ತಗೊಂಡೋಗಿ ಒಂದು ಪ್ರಾಂತದಲ್ಲಿ ದೇವರು ಸರಿ ಇಲ್ಲಿ ನೀವು ನಿಂತ್ಕರೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಾಂತದ ಹೋಗಿ ನಿಂತ್ಕಂತ ಹೇಳಿದ್ರೆ ಅಲ್ಲಿ ಗುಡಾರ ಹಾಕಕ್ಕೆ ಕಟ್ಟಕ್ಕೆ ಇವರೇ ಕಟ್ಟಬೇಕು, ಇವರೇ ಅದ್ರಾಗ ಸಾಮಾನುಗಳು ಇಡಬೇಕು. ಬೇರೆ ಯಾರು ಮುಟ್ಟಂಗಿಲ್ಲ. ಬೇರೆ ಯಾರು ಮುಟ್ಟರು ಕೂಡ ಸಾಯ್ತಾರೆ.
ಅದು ದೇವ್ರ ಪ್ಲ್ಯಾನ್, ಇದು ದೇವ್ರ ಏರ್ಪಾಟ್. ಹಿಂಗಿರ್ತದೆ ಅನ್ನೋ ಮಾತು ಇದು ಪ್ರತ್ಯಕ್ಷದ ಗುಡಾರನೇ ಹಿಂಗೆ ಅವ್ರ ಮಧ್ಯದಲ್ಲಿ ನಿಲ್ಲಿಸ್ತದೆ. ಯಾಕಂದರೆ ದೇವ್ರು ಏನಂತ ಹೇಳೋಣ, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸಿಸ್ತೀನಿ. ಆಮೆನ್, ಹಲ್ಲೆಲೂಯಾ. ದೇವ್ರೇನು ಮಾಡ್ತಾನ, ಆತನು ಬಂದು ನಮ್ಮ ಮಧ್ಯದಲ್ಲಿ ನಿವಾಸಿಸ್ತಾನ. ನಿವಾಸಿಸೋಕೆ ಕೂಡ ಆತ ಏರ್ಪಾಟ್ ಮಾಡ್ಕೊಂಡು ಪ್ರತ್ಯಕ್ಷ ಗುಡಾರದಲ್ಲಿ ಏನು ಮಾಡ್ತಾನ, ಒಂದು ಕ್ರಮ ಇಟ್ಟಾನ. ಆ ಕ್ರಮ ಪ್ರಕಾರನೇ ಇವರು ಗುಡಾರಗಳು ಹಾಕೋಬೇಕು. ಅಲ್ಲಿದ್ದ ಸರಿ ಇಲ್ಲಿದ್ದ ನೀವು ಮುಂದೆ ಹೋಗೋಣ ಬರ್ರಿ ಅಂತ ಹೇಳಿದಾಗ ಇವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಕೂಡ ಆ ಲೇವಿ ಗೋತ್ರವರೇ ಅದನ್ನ ಎತ್ಕೊಂಡು ಹೋಗ್ಬೇಕು. ಅದನ್ನು ನಾವು ಮುಂದಿನ ಕ್ಲಾಸ್ದಾಗ ನಾವು ಧ್ಯಾನ ಮಾಡೋಣ. ಎದಕ್ಕೆ ಲೇವಿ ಗೋತ್ರನೇ ಎತ್ಕೋಬೇಕು, ಅವ್ರಿಗೆ ಏನು ಪ್ರತ್ಯಕ್ಷತೆ ಐತೆ. ಲೇವಿಯರ ಗೋತ್ರದಲ್ಲಿ ಏನು ಪ್ರತ್ಯಕ್ಷತೆ ಇಲ್ಲ ಅವ್ರಿಗೇನೋ ಪ್ರತ್ಯಕ್ಷತೆ ಐತಂತೇಳಿ ಅವ್ರನ್ನ ಏರ್ಪಾಡು ಮಾಡ್ಕೊಂಡಿಲ್ಲ ದೇವರು. ಅರ್ಥ ಆಯ್ತಾ? ಅದನ್ನು ಕೂಡ ನಾವು ಮುಂದೆ ಧ್ಯಾನ ಮಾಡೋಣ. ಎಲ್ಲ ನಾನು ವಿವರಿಸ್ತೀನಿ ನಿಮಗೆ ಒಂದೊಂದೊಂದು ಕ್ಲಾಸ್ನಾಗ ನೀಟಾಗಿ ನಿಮ್ಗೆ ಅರ್ಥ ಆಗ. ಒಟ್ಟು ದೇವ್ರು ಏರ್ಪಾಡು ಮಾಡ್ಕೊಳ್ಳೋಣ ಇವ್ರನ್ನ. ಇವ್ರೆಲ್ಲರಿಗಿನ ಲೇವಿಯವ್ರು ಏನೋ ಉತ್ತಮರಂತಲ್ಲ. ಅಸಲು 12 ಗೋತ್ರದಲ್ಲಿ ಲೇವಿಯವ್ರು ಏನು ಮಾಡ್ತಾರೆ ಗೊತ್ತಾ? ಆ್ಯಕ್ಚುಲಿ ಯಾಕೋಬು ಮಕ್ಕಳಿಗೆ 12 ಮಕ್ಕಳು ಇವರು. ಲೇವಿಯವ್ರು ಏನು ಮಾಡ್ತಾರೆ ಗೊತ್ತಾ? ಅವರು ತೆಂಗಿನ ಯಾಕೋಬು ಮಗಳನ್ನ ರಾಜನು ಇದು ಮಾಡಿಬಿಡ್ತಾನೆ, ಕೆಡಿಸ್ಬಿಡ್ತಾನೆ. ಆಕೆ ಏನು ಮಾಡ್ತಾಳ, ಹೋಗಿ ಊರು ನೋಡೋಣ ಅಂತೇಳಿ ಹೋಗ್ತಿರುವಾಗ ಆಕೆ ರಾಜನ ಏನು ಮಾಡ್ತಾನೆ, ಕೆಡಿಸ್ಬಿಡ್ತಾನೆ. ಅವಾಗ ಒಂದು ಒಪ್ಪಂದ ಮಾಡ್ಕೊಂತಾರೆ. ಸರಿ ನಾನು ಮದುವೆ ಮಾಡ್ಕೊಂತೀನಿ ಅಂತ ಒಪ್ಪಂದ ಮಾಡ್ಕೊಂಡಾಗ ಇವರೆಲ್ಲರೂ ಬ್ಯಾಡ ಅಂತಾರೆ ಅನ್ನೋರೆಲ್ಲರೂ. ಆದರೂ ಕೂಡ ಇವರು ಎಲ್ಲರೂ ಓಕೆ ಮಾಡ್ತಾರೆ. ಓಕೆ ಮಾಡಿದಾಗ ಸರಿ ನೀವು ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಸುನ್ನತಿ ಮಾಡ್ಕೋಬೇಕು, ಹಂಗಾದ್ರೆ ಇದು ಮಾಡ್ತೀವಿ ಅಂತಂದರೆ ನೀವೊಬ್ಬರೆಲ್ಲ ನಿಮ್ಮ ಊರವರೆಲ್ಲ ಸುನ್ನತಿ ಮಾಡ್ಕೋಬೇಕಂತ ಹೇಳ್ತಾರೆ. ಇವ್ರು ಒಪ್ಕೊಂಡು ಏನು ಮಾಡ್ತಾರೆ, ಸರಿಯಾದಲ್ಲಿ ಊರವರೆಲ್ಲರ ದೇಶದಾಗಿರೋರೆಲ್ಲರೂ ಸುನ್ನತಿ ಮಾಡಿಸಿ ಇವ್ರು ರಾಜರವರೆಲ್ಲ ಸುನ್ನತಿ ಮಾಡ್ಕೊಂತಾರೆ. ಅವಾಗ ಏನು ಮಾಡ್ತಾರೆ, ಈ ಲೇವಿನೇ ಹೋಗಿ ಲೇವಿ ಬೆಂಜಮಿನ್ ಹೋಗಿ ಏನು ಮಾಡ್ತಾರೆ ಗೊತ್ತಾ, ಎಲ್ಲರೂ ಸಂಹರಿಸ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಯಾಕೋಬು ಲವ ಹೊಡ್ಕೊಂತಾನೆ, ಎಂಥ ಕೆಲಸ ಮಾಡಿರಲ್ಲ ನೀವು. ಮತ್ತು ಅಲ್ಲಿದ್ದ ಓಡೋಗಿ ಮತ್ತು ಬೇರೆ ಪ್ರಾಂತದಲ್ಲಿ ಹೋಗಿ ಜೀವಿಸ್ತಾರೆ. ಮತ್ತೆ ಅವ್ರು ಬಂದು ನಮ್ಮನ್ನು ಏನು ಮಾಡಿದ್ರೆ ಹೆಂಗೆ ಅಂತ. ಲೇವಿ ಅವಾಗೇ ಮರ್ಡರ್ ಮಾಡೋಣ. ಲೇವಿ ಗೋತ್ರ ಎಣಿಕನಾಗ ಲೇವಿನಲ್ಲಿ ಏನಿಲ್ಲ. ಅರ್ಥ ಆಯ್ತು? ಅದು ದೇವ್ರ ಪ್ಲ್ಯಾನ್ ಅಷ್ಟೇ, ದೇವ್ರ ಉದ್ದೇಶ ಅದು. ಅರ್ಥ ಆಯ್ತು? ಆ ರೀತಿಯಾಗಿ ಏರ್ಪಾಡು ಮಾಡ್ಕೊಂಡು ಇವ್ರನ್ನ ನಡೆಸ್ತಿರ್ತಾನೆ. ಮತ್ತು ಇವ್ರು ಅಂದರೆ ಒಂದು ಕ್ರಮ ಕೊಟ್ಟಿರ್ತಾನೆ. ಆಮೇಲೆ ಕ್ರಮ ಕೊಟ್ಟು ಇವ್ರು ಏನು ಮಾಡ್ತಾರೆ, ಈ ಪ್ರತ್ಯಕ್ಷ ಗುಡಾರ ಲೇವಿ ಅಂದರೆ ಇವ್ರಿಗೇನಂದರೆ ಈ ಸ್ವಾಸ್ಥ್ಯಗಳೆಲ್ಲ ಇವ್ರಿಗೇನು ಕೊಟ್ಟಾನಲ್ಲ, ಇವ್ರು ಲಾಸ್ಟಿಗೆ ಏನು ಮಾಡ್ತಾನೆ ಗೊತ್ತು, ಇವ್ರಿಗೆ ಸ್ವಾಸ್ಥ್ಯಗಳು ಕೊಡ್ತಾನೆ. ಅದು ಲೇವಿಯವ್ರಿಗೆ ಏನು ಕೊಡೋದಿಲ್ಲ ದೇವರು. ನಂದೇನಿರ್ತದೆ ಅದು ನಿಮಗೆ ಅಂತೇಳಿ ಹೇಳಿರ್ತಾನೆ ಅಷ್ಟೇ. ಎಲ್ಲರಿಗೂ ಭೂಭಾಗಗಳು ಕೊಡ್ತಾನೆ, ಈ ಲೇವಿ ಗೋತ್ರರು ಕೊಡೋದಿಲ್ಲ ನಮ್ಮದು. ಅದಕ್ಕೆ ಇವ್ರಿಗೇನು ಕೊಟ್ಟಿರ್ತಾನೆ ಅಂದರೆ ಈ ಪ್ರತ್ಯಕ್ಷ ಗುಡಾರನ ಕಟ್ಟೋದಾಗಲಿ ಬಿಚ್ಚೋದಾಗಲಿ ಈ ಸಾಮಾನುಗಳು ಎತ್ಕೊಂಡು ಹೋಗೋದಾಗಲಿ, ಮತ್ತು ಅತಿ ಪರಿಶುದ್ಧ ಸ್ಥಳದಲ್ಲಿ ಏನೇ ಇದಾವಲ್ಲ ಈ ಮಂದಸ ಅವೆಲ್ಲ ಇದಾವಲ್ಲ, ಮತ್ತು ಅದು ಲೇವಿಯವರೆಲ್ಲರೇ ಇಟ್ಕೊಳಂಗಿಲ್ಲ. ಮತ್ತು ಅದರ ಕೂಡ ಮತ್ತೆ ಪ್ರತ್ಯೇಕ ಪಡಿಸಿರ್ತಾನೆ ದೇವರು. ಲೇವಿ ಗೋತ್ರದಲ್ಲಿ ಕೂಡ ಪ್ರತ್ಯೇಕ ಪಡಿಸೋರು ಕೆಲವೊಬ್ರು ಇರ್ತಾರೆ, ಅವರು ಮಾತ್ರನೇ ಮುಟ್ಟಬೇಕು ಅದನ್ನು. ಈ ಡೇರೆಗಳು ಎತ್ತೋರೇ ಒಬ್ಬರು, ಆ ಒಳಗೆ ಸಾಮಾನುಗಳು ಈ ಪರಿಶುದ್ಧ ಸ್ಥಳದಲ್ಲಿರೋ ಸಾಮಾನುಗಳು ಎತ್ತೋರು ಕೆಲವೊಂದು ಗ್ರೂಪು. ಅರ್ಥ ಆಯ್ತಾ? ಒಳಗೆ ಅತಿ ಪರಿಶುದ್ಧದಲ್ಲಿ ಸ್ಥಳದಲ್ಲಿ ಮಂದಸ ಮುಟ್ಟೋರು ಕೆಲವೊಂದು ಗ್ರೂಪು. ಮತ್ತು ಈ ಇದು ಮ್ಯೂಸಿಕ್ ಸಿಸ್ಟಮ್ಗಳು ಇರ್ತಾವಲ್ಲ ಅವನ್ನ ಮುಟ್ಟೋರು ಒಬ್ಬರು. ಅದಕ್ಕಾಗಿ ಏರ್ಪಾಡು ಮಾಡಿರೋ ಇದೆಲ್ಲ ಒಂದು ಕ್ರಮಬದ್ಧವಾಗಿ ದೇವರು ಇವ್ರನ್ನ ನಡೆಸ್ಕೊಂಡು ಬರ್ತಾನೆ. ಆಮೇನ್. ಇದು ದೇವರು ಏರ್ಪಾಡು ಅನ್ನೋ ಮಾತು. ಏನಂತ ಹೇಳ್ತಾನ, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸಿಸಬೇಕಂತೇಳಿ ಆಸೆ ಪಡ್ತಿದ್ದೀನಿ. ದೇವ್ರು ಏನು ಆಸೆ ಪಡ್ತಾನಂತ, ನಮ್ಮ ಮಧ್ಯದಲ್ಲಿ ಇರಬೇಕಂತ ದೇವ್ರು ಆಸೆ ಪಡ್ತಾನೆ. ಆಮೇನ್, ಹಲ್ಲೆಲೂಯಾ. ಆತ ನಮ್ಮ ಮಧ್ಯದಲ್ಲಿ ಇದ್ದಾಗ ಹೆಂಗಿರ್ತದಂದರೆ, ಆತೇ ನಮ್ಮ ಬಲ, ಆತೇ ನಮ್ಮ ಶಕ್ತಿ, ಆತೇ ನಮ್ಮನ್ನು ನಡೆಸೋನು. ಆತನ ಮೇಲೆ ವಿಶ್ವಾಸ ನಮಗೆ ಜಾಸ್ತಿ ಆಗ್ತದೆ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ಪೌಲ್ ಕೂಡ ಒಂದು ಮಾತು ಹೇಳ್ತಾನೆ, ನಾವು ಎಲ್ಲೋ ಮೂಲದಲ್ಲಿ ನಡೆದಿರುವಂಥ ಸ್ವಾರ್ಥನ ಹೇಳ್ತಿಲ್ಲ. ನಾವು ಎಲ್ಲೋ ಮೂಲದಲ್ಲಿ ನಡೆದಿಲ್ಲ, ನಮ್ಮ ಮಧ್ಯದಲ್ಲಿ ನಡೆದೈತೆ ಅಂತ ಹೇಳ್ತಾನೆ ರಾಜಂತಲ್ಲಿ ನಿಂತ್ಕೊಂಡು. ನೋಡ್ರಿ, ಅದನ್ನು ಓದಿಸ್ತೀನಿ ನಾನು. ಎಂಥ ಬ್ಯೂಟಿಫುಲ್ ಮಾತು ಹೇಳ್ತಾನೆ ಅಂದರೆ ಪೌಲು, ಎಲ್ಲೋ ಮೂಲದಲ್ಲಿ ನಡೆದಿರೋದ್ರ ಬಗ್ಗೆ ನಾವು ಹೇಳ್ತಿಲ್ಲ ನಿಮಗೆ. 26ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 26 ಹೀಗೆ ಪೌಲನು
ಅಗ್ರಿಪ್ಪ ರಾಜನು ಅಗ್ರಪ್ಪ ರಾಜನು ಈ ಸಂಗತಿಗಳನ್ನು ತಿಳಿದವನು ಈ ಸಂಗತಿಗಳನ್ನು ತಿಳಿದು ಅವನ ಮುಂದೆ ಧೈರ್ಯವಾಗಿ ಮಾತಾಡುತ್ತೇನೆ. ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯಾದದ್ದಲ್ಲವೆಂದು ನಂಬಿದ್ದೇನೆ. ಯಾಕೆಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ. ಅಗ್ರಪ್ಪ ರಾಜನಿಗೆ ಎಲ್ಲ ಗೊತ್ತು ಇದು. ಎದಕ್ಕಂದ್ರೆ ಇದೆಲ್ಲೋ ಮೂಲವಾಗಿ ನಡೆದಿಲ್ಲ. ಯೇಸುಸ್ವಾಮಿ ಮಾಡಿರೋ ಅದ್ಭುತ ಕಾರ್ಯಗಳು, ಯೇಸುಸ್ವಾಮಿ ಸಿಲುವೆ ಯಜ್ಞ ಇಲ್ಲೆಲ್ಲೋ ಮೂಲದಲ್ಲಿ ನಡೆದಿಲ್ಲ, ಇದು ಮಧ್ಯದಲ್ಲಿ ನಡೆದದ್ದು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಾ? ಅದು ಹೇಳ್ತಾ ದೇವರು ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ನಿವಾಸಿಸೋಕೆ ದೇವರು ಬಂದ. ಈ ಯೇಸುಸ್ವಾಮಿ ಸತ್ತು ಪುನರುತ್ಥಾನಾಗಿ ಎದ್ದೇಳ್ತಾನಲ್ಲ, ಪುನರುತ್ಥಾನಾಗಿ ಎದ್ದಾದಾಗ ಈ ಶಿಷ್ಯರೆಲ್ಲರೂ ಒಂದು ರೂಮ್ನಾಗ ಹಿಂಗೊಂದು ರೂಮ್ನಾಗ ಕೂತ್ಕೊಂಡು ಬೈಬಲ್ ತಿರ್ತಾರೆ. ಬೈಬಲ್ ತಿರುವಾಗ ದೇವ್ರು ಏನು ಮಾಡೋಣ ಗೊತ್ತಾ? ಅಲ್ಲಿ ಏನಂತ ಇರ್ತದೆ ಗೊತ್ತಾ ವಾಕ್ಯ? ಯೇಸು ಸ್ವಾಮಿ ಬಂದು ಅವ್ರ ಮಧ್ಯದಲ್ಲಿ ಅದಾನ ಅಂತ ಹೇಳ್ತಾನೆ. ಆಮೇಲೆ ಹಲ್ಲೆಲೂಯ. ಏನಂತ ಹೇಳ್ತಾನ? ಯೋಹಾನ ಸುವಾರ್ತೆ 19 ಏನೈತೆ ನೋಡ್ರಿ. ಎಲ್ಲಿ ಬಂದು ನಿಂತಾನಂತ ದೇವರು? ಅದು ಯಾವಾಗಲೂ ನಮ್ಮ ಮಧ್ಯದಲ್ಲಿ ಇರ್ಬೇಕಂತಲೇ ಆಸೆ ಪಡ್ತಾನ. 19:20 ಸಾರಿ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳವು ಯೋಹಾನ 20. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಅದಲ್ಲ 19, 20. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು. ಆಮೆನ್. ಯೇಸು ಬಂದು ಅವ್ರ ನಡುವೆ ನಿಂತನ. ಆಮೆನ್. ಅಂದ್ರೆ ದೇವ್ರು ನೋಡ್ರಿ ಆಸೆ ಪಡ್ತಿರೋದು ಎಲ್ಲ ಕೂಡ ನಮ್ಮ ಮಧ್ಯದಲ್ಲೇ ಇರ್ಬೇಕಂತ ಆಸೆ ಪಡ್ತಾನೆ. ಪ್ರತ್ಯಕ್ಷದ ಗುಡಾರ ಏರ್ಪಾಡು ಮಾಡೋ ಕೂಡ ಪ್ರಜೆಗಳ ಮಧ್ಯದಲ್ಲೇ ಇರ್ಬೇಕಂತ ಆಸೆ ಪಡ್ತಾನ. ಸತ್ತು ಪುನರುತ್ಥಾನಾಗಿ ಬಂದರೂ ಕೂಡ ಆ ಶಿಷ್ಯರು ಮಧ್ಯದಲ್ಲೇ ಇರ್ಬೇಕಂತೇಳಿ ಆಸೆ ಪಡ್ತಾನ. ಇನ್ನೊಂದು ಕೂಡ ಏನು ಹೇಳು, ಇವಾಗ ನಾವು ಈ ಕಾಲನ, ಈ ಪ್ರಪಂಚದಲ್ಲಿ ನಡೆಯುವ ಈ ಕಾಲ ಕೂಡ ವಿಭಜನೆ ಹೆಂಗಾಯ್ತು ಗೊತ್ತಾ? ಕ್ರಿಸ್ತು ಪೂರ್ವ, ಕ್ರಿಸ್ತು ಶಕ, ಮಧ್ಯದಲ್ಲೇ ಸೆಂಟ್ರ್ನಲ್ಲೇ ಇರ್ಬೇಕು ಅನ್ಕೊಂಡಾನೆ. ಈ ಪ್ರಪಂಚ ನಡಿಬೇಕಂದ್ರೆ ಕೂಡ ಮಧ್ಯೆ ಸೆಂಟ್ರಸ್ತ ಯಾರು? ಕ್ರಿಸ್ತೇ. ಆಮೇಲೆ ಹೌದಾ ಇಲ್ಲ? ಕ್ರಿಸ್ತನ ಸೆಂಟರ್ ಆಗಿ ಇಟ್ಕೊಂಡೇ ನಾವು ಕಾಲ ವಿಭಜನೆ ಮಾಡೋದು. ಹೌದಾ? BC AD ಅಂತ ನಾವು ಹೆಂಗೆ ಹೇಳ್ತೀವಿ ಅಂದರೆ ದೇವ್ರ ಮಧ್ಯಸ್ಥನಾಗಿರಬೇಕು. ಈ ಭೂಮಿ ಮಧ್ಯಭಾಗ ಕೂಡ ಬೆತ್ಲೆಹೇಮ್. ಅರ್ಥ ಇದೆ? ಸೆಂಟರ್ ಪ್ಲೇಸ್ ಯಾವುದಂದ್ರೆ ಬೆತ್ಲೆಹೇಮ್. ಅದಕ್ಕೆ ಆತ ಆ ಬೆತ್ಲೆಹೇಮ್ನಲ್ಲೇ ಬಂದಾನ. ಆಮೇಲೆ ಸೆಂಟರ್ ಪ್ಲೇಸ್ನಲ್ಲಿ ಬಂದಾನ. ಅಂದರೆ ಎಲ್ಲ ರೀತಿಯಾಗಿ ನೋಡಿದ್ರು ಕೂಡ ದೇವ್ರು ಏನು ಆಸೆ ಪಡ್ತಾನಂದರೆ ನಮ್ಮ ಮಧ್ಯದಲ್ಲಿ ನಿವಾಸಿಸ್ಬೇಕಂತ ಆಸೆ ಪಡ್ತಾನೆ. ಅದಕ್ಕೆ ಪ್ರತ್ಯಕ್ಷತೆ ಗುಡಾರ ಕೂಡ ನಿಮ್ಮ ಮಧ್ಯದಲ್ಲಿ ನಾನು ನಿವಾಸಿಸ್ತೀನಿ, ಅಲ್ಲಿ ಇರ್ಬೇಕು ನಾನು. ಎದಕ್ಕಂದರೆ ನಿಮ್ಮನ್ನು ನಡೆಸೋನು ನಾನು, ನಿಮ್ಮನ್ನು ಬಲಪಡಿಸೋನು ನಾನು, ನಿಮ್ಮನ್ನು ಧೈರ್ಯಪಡಿಸೋನು ನಾನು, ನಿಮ್ಮನ್ನು ರಕ್ಷಿಸೋನು ಕೂಡ ನಾನೇ. ಆಮೇನ್. ಹಲ್ಲೆಲೂಯ. ಅದು ದೇವ್ರ ಉದ್ದೇಶ, ಅದು ದೇವ್ರ ಅದು ನಾವು ಆತನ ಮಧ್ಯಸ್ಥನಾಗಿ ಇಟ್ಕೊಂಡು ನಾವು ನಡಿಬೇಕು. ನಮ್ಮ ಕುಟುಂಬದಲ್ಲಿ ಆತೇ ಮಧ್ಯಸ್ಥನಾಗಿರ್ಬೇಕು. ನಾವು ಪ್ರತಿ ಕೆಲಸದಲ್ಲಿ ಆತೇ ಮಧ್ಯಸ್ಥನಾಗಿರ್ಬೇಕು. ಅರ್ಥ ಆಯ್ತಾ? ಆತ ನಮ್ಮ ಕುಟುಂಬದಲ್ಲಿ ನಿವಾಸಿಸ್ಬೇಕು. ಆತ ಮಧ್ಯಸ್ಥನಾಗಿರ್ಬೇಕು. ಆತ ಮಧ್ಯಸ್ಥನಾಗಿ ಹೆಂಗೆ ಇವ್ರನ್ನ ಇಸ್ರಾಯೇಲ್ ಪ್ರಜೆಗಳು ನಡೆಸ್ತಾರೋ ಹಂಗೆ ದೇವರು ನಮ್ಮ ಕುಟುಂಬ ನಡೆಸ್ಬೇಕು. ಆಮೇಲೆ ಅವಾಗ ಆಶೀರ್ವಾದ. ನಾವು ನಮ್ಮ ಆಲೋಚನೆ ಪ್ರಕಾರ ನಡೆಯೋದಿಲ್ಲ, ದೇವ್ರು ನಮ್ಮನ್ನು ನಡೆಸ್ಬೇಕು. ದೇವ್ರು ನಮ್ಮನ್ನು ನಡೆಸ್ಬೇಕಂದ್ರೆ ದೇವರಲ್ಲಿರ್ಬೇಕು, ನಮ್ಮ ಮಧ್ಯದಲ್ಲಿರ್ಬೇಕು. ಮಧ್ಯದಲ್ಲಿ ಇರಬೇಕಂತ ಆತ ಆಸೆ ಪಡ್ತಾನ. ನಾವು ಕೂಡ ಆಸೆ ಪಡಬೇಕು. ದೇವ, ನೀನು ನಮ್ಮ ಮಧ್ಯದಲ್ಲಿ ನಿವಾಸಿಸು, ನನ್ನ ಕುಟುಂಬದಲ್ಲಿ ನೀನು ನಿವಾಸಿಸು, ನೀನು ಮಧ್ಯಸ್ಥನಾಗಿರು, ನಮ್ಮನ್ನು ನಡೆಸು. ನಮ್ಗೆ ಹೆಂಗೆ ನಡಿಬೇಕೋ ಗೊತ್ತಿಲ್ಲ, ನಾವು ಹೆಂಗೆ ನಾವು ಜೀವಿಸ್ಬೇಕೋ ಗೊತ್ತಿಲ್ಲ. ಇಸ್ರಾಯೇಲ್ ಪ್ರಜೆಗಳು ನೀನು ಹೆಂಗೆ ನಡೆಸಿಯೋ ಹಂಗೆ ನಮ್ಮನ್ನು ಕೂಡ ನಡೆಸು. ಪ್ರತಿ ಸಹಾಯ ನೀನು ಅಂದಿಸಿಯಲ್ಲ, ಆಹಾರ ಕೊಟ್ಟು ಎಲ್ಲದನ್ನು ಸಹಾಯ ಮಾಡಿ ನಡೆಸಿಯಲ್ಲ, ನಮ್ಮನ್ನು ಕೂಡ ಆ ರೀತಿ ನಡೆಸು ಅಂತೇಳಿ ಆತನ ನಾವು ಮಧ್ಯಸ್ಥನಾಗಿಟ್ಟು ನಡೆದಾಗ ದೇವರ ಆಶೀರ್ವಾದ ನಾವು ನೋಡ್ತೀವಿ.
ಆಮೇಲೆ ಹಾಲೆಲೂಯಾ. ಇದು ನಾವು ಇಂಟ್ರಡಕ್ಷನ್. ನಾಳೆ ನಾವು ಲೋತಾಗಿ ಆವರಣದು ಎಲ್ಲ ಒಂದೊಂದು ನಾವು ಧ್ಯಾನ ಮಾಡೋಣ ನೆಕ್ಸ್ಟ್ ಬುಧವಾರಲ್ಲಿ. ಆಮೇಲೆ ಹಾಲೆಲೂಯಾ. ಎಲ್ಲ ಮಾತುಗಳು ದೇವರು ಆಶೀರ್ವದಿಸಿ ನಮ್ಮ ಹೃದಯದಲ್ಲಿ ಸ್ಥಿರಪಡಿಸಿ ಬಲಪಡಿಸಿ ನಡೆಸಿ ಈ ಪ್ರತ್ಯಕ್ಷ ಗುಡಾರ ಇನ್ನೂ ಅನೇಕ ವಿಷಯಗಳು ದೇವರು ನಮಗೆ ತಿಳಿಯಪಡಿಸಿ ಇದರಿಂದ ಅನೇಕ ಪಾಠಗಳು ನಾವು ಕಲಿತು ನಡೆಯುವಂಥ ದೇವರು ಕೃಪೆ ದಯಪಾಲಿಸಿ ನಡೆಸ್ತಿದ್ದಕ್ಕೆ ದೇವರಿಗೆ ಸ್ತೋತ್ರ.